ಯಾವುದಕ್ಕೂ ಇರಲಿ, ನೀವಿಬ್ರು ಫೇಶಿಯಲ್ ಮಾಡಿಸ್ಕೊಳ್ಳೋ ಮುಂಚೆ ಈಗಲೇ ಒಂದು ಫೋಟೋ ತೆಗೆಸ್ಕೊಂಬಿಡಿ. ಯಾಕೋ ಹಾಗಂತೀಯ? ಯಾಕಂದ್ರೆ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ನಿಮ್ಮಿಬ್ರು ಮುಖ ನೀವೇ ಗುರ್ತು ಹಿಡಿಯಲ್ವಲ್ಲ. ತಮಾಷೆ ಮಾಡಬೇಡಿ ಪತಿರಾಯ್ರೆ. ಅಜ್ಜಿ ನೀವ್ ಬನ್ನಿ. ಕೊನೆ ಸಲ ವಾರ್ನ್ ಮಾಡ್ತಿದ್ದೀನಿ, ಅಟ್ಲೀಸ್ಟ್ ದೇವ್ರಿಗಾದ್ರೂ ಕೈ ಮುಕ್ಕೊಂಡ್ರೆ ಒಳ್ಳೇದು. ಗೋವಿಂದ ಗೋವಿಂದ. ಅಜ್ಜಿ ಅವ್ರು ಹಾಗೆ ಮಾತಾಡೋದು. ಅರ್ಧ ಗಂಟೆ ಆದ್ಮೇಲೆ ನಿಮ್ಮ ನೀವೇ ಗುರ್ತು ಹಿಡಿಯಕ್ಕಾಗ್ದಿರೋಷ್ಟು ಸುಂದರವಾಗಿ ಕಾಣ್ತೀರಾ. ಅಬ್ಬಾ, ಒಳ್ಳೆ ಪರಿಮಳನೇ ಬರ್ತಿದೆ ಮೊಮ್ಮಗಳೇ. ಹಾ, ಮೊಮ್ಮಗಳೇ ಇನ್ನು ಹಚ್ತಾನೆ ಇದ್ಯಾ? ಒಣಗ ಕರ್ದ ಗಂಟೆ. ಅಜ್ಜಿ ಸರಿಯಾಗಿ ಹಚ್ಚಿಲ್ಲ, ಅದಕ್ಕೆ ಹಚ್ತಿರೋದು. ಅಯ್ಯೋ, ಆಗೋಯ್ತು. ಅರ್ಧ ಗಂಟೆ ಆದ್ಮೇಲೆ ನಿಮ್ಮ ನೀವೇ ಗುರ್ತು ಹಿಡಿಯೋಕಾಗದೇ ಇರೋಷ್ಟು ಸುಂದರವಾಗಿ ಕಾಣ್ತೀರಾ. ನಿಜ ಅಜ್ಜಿ. ಇವತ್ತು ನಂಗೊಂದು ಮುಖ್ಯವಾದ ಕೆಲಸ ಇದೆ. ಹೊರಗೋಗಿದ್ಯಾ ರಾಧಿಕಾ? ಹೌದು ರೀ. ಏನಕ್ಕೆ? ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಗಂಡಂಗೂ ಕೂಡ ಒಂದ್ ಮಾತು ಹೇಳ್ದೇನೆ ಹೊರಗಡೆ ಅದೆಂತ ಮುಖ್ಯವಾದ ಕೆಲಸ ಇತ್ತೋ ರಾಧಿಕಂಗೆ. ಹಾಗೆ ಆಗ್ಲಿ, ಶ್ಯೂರ್. ನನ್ ಸೊಸೆನ ಕಳಿಸ್ತೀನಿ, ಅವಳ ಕೈಲೇ ಕೊಟ್ಬಿಡಿ. ಇಡ್ತೀನಿ. ಅಮ್ಮ ರಾಧಿಕಾ. ಅತ್ತೆ ಹೇಳಿ ಅತ್ತೆ. ನಿನ್ನೆ ಮಧ್ಯಾಹ್ನ ಹೋಗಿ ಪೆನ್ ಡ್ರೈವ್ ಕೊಟ್ಟಿದ್ದೆ ಅಲ್ವಾ? ಅದೇ ಪೆನ್ ಡ್ರೈವ್ನ ಇವತ್ತು ವಾಪಸ್ ತರಬೇಕು. ಹೋಗಿ ತಂದ್ಬಿಡಮ್ಮ. ಆಗ್ಲಿ ಅತ್ತೆ. ಪೆನ್ ಡ್ರೈವ್ ಕೊಡೋಕ್ಕೆ ರಾಧಿಕಾ ಯಾಕೆ ಹೋಗಿದ್ಲಮ್ಮ? ಗೊತ್ತಿರೋರೊಬ್ರು ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಎಂಟರ್ ಆಗ್ತಿದ್ದಾರೆ. ಪ್ರಾಜೆಕ್ಟ್ ಡೀಟೇಲ್ಸ್ ಕೇಳಿದಕ್ಕೆ ಆ ಪೆನ್ ಡ್ರೈವ್ನ ರಾಧಿಕಾ ಕೈಲಿ ಕೊಟ್ಟು ಕಳ್ಸಿದ್ರು ಕಂದ. ನೀನು ನಿನ್ನೆ ಹೊರಗಡೆ ಹೋಗಿದ್ದು ಇದಕ್ಕೇನಾ ರಾಧಿಕಾ? ಹೌದು. ಯಾಕೆ ಹಾಕಿ ಹೇಳ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಹೀಗೆ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಅತ್ತೆ ನೀವ್ ಬನ್ನಿ, ಟಿಫಿನ್ ಮಾಡಿ. ನಾನು ಆಮೇಲೆ ತಿಂತೀನಮ್ಮ. ನೀವಿಬ್ರು ಟಿಫನ್ ಮಾಡ್ಬಿಡಿ, ನನಗೆ ಸ್ವಲ್ಪ ಕೆಲಸ ಇದೆ. ಕೈಲಾಶ್ ಅವರೇ ಬನ್ನಿ, ಟಿಫಿನ್ ಮಾಡಿ. ಇದೇನಯ್ಯ, ನಮ್ಮ ಮಗಳು ಪ್ಲಾನ್ ಮಾಡಿ ಫೋನ್ ಮಾಡಿದಕ್ಕಲ್ವಾ ರಾಧಿಕಾ ಹೊರಗಡೆ ಹೋಗಿತ್ತು. ಅದಕ್ಕೆ ಕಳ್ಸಿದಕ್ಕೆ ಹೋಗಿದ್ದೆ ಅಂತಿದ್ದಾಳೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ರಾಧಿಕಾನ ಫಾಲೋ ಮಾಡ್ಕೊಂಡು ಹೋಗಿ ನಾನಲ್ಲಿ ಫೋಟೋ ಕೂಡ ತೆಗ್ದಿದ್ದೀನಿ.
ಸಾಕು. ಆ. ಅಮ್ಮ ಹೇಳಿದ ಕೆಲ್ಸದ ಮೇಲೆ ರಾಧಿಕಾ ಹೊರಗೆ ಹೋಗಿದ್ಲು ಅಂದಮೇಲೆ ನನಗೆ ಫೋನ್ ಮಾಡಿ ರಾಧಿಕಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ಯಾರು? ಆ ನಂಬರ್ ಯಾರ್ದು ಅಂತ ಎನ್ಕ್ವೈರಿ ಮಾಡಿದ್ರೆ ನಿಜವಾದ ವಿಷಯ ಏನು ಅಂತ ಗೊತ್ತಾಗುತ್ತೆ. ಅಜ್ಜಿ, ಅರ್ಧ ಗಂಟೆ ಆಯ್ತು, ಮುಖ ತೊಳ್ಕೊಳ್ಳೋಣ್ವಾ? ಮುಖ ತೊಳ್ಕೊಂಡು ಹೊಳಿತಾ ಇರೋ ನನ್ ಮುಖನ ಕನ್ನಡಿಲ್ ನೋಡ್ಕೊಂಡು ಆನಂದ ಪಡ್ಬೇಕು. ನಡಿ ನಡಿ. ಏನಿದು ಮುಖ ಎಲ್ಲ ಹೀಗಾಗೋಯ್ತು? ಅಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ. ಪ್ರಿಯಾ, ಏನಾಯ್ತು? ಯಾವ್ದೋ 2 ಪ್ರಾಣಿಗಳು ಕಾಡ್ನಿಂದ ತಪ್ಪಿಸ್ಕೊಂಡು ನಮ್ ಮನೆಗ್ ಬಂದಿದೆ. ಏನು ನೋಡಿದ್ಯಾ? ಅವಳು ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ ಬಗ್ಗೆ ಹೇಗ್ ಹೇಳ್ತಿದ್ದಾಳೆ. ಅವಳನ್ನ ನೋಡ್ಕೊಳ್ಳೋಣ ಬಾ. ನೋಡಿ, ಈ ಕಡೆನೆ ಬರ್ತಿದೆ. ಅಯ್ಯೋ, ನಂಗ್ ಭಯ. ನಿಂತ್ಕೋ. ನಿನ್ ಮುಖಕ್ಕೆಷ್ಟು? ನಮ್ ಮುಖನೆಲ್ಲ ಹಾಳು ಮಾಡ್ಬಿಟ್ಟು ನಮ್ಮನ್ನೇ ಪ್ರಾಣಿಗಳು ಅಂತೇನೆ. ಅಜ್ಜಿ, ನೀವಾ? ನಾನಿನ್ನೇನೋ ಅಂದ್ಕೊಂಡು ಹೆದರ್ಕೊಂಡ್ ಬಿಟ್ಟಿದ್ದೆ. ಏನದ್ಗೆ ಇದು? ನಾನ್ ಬೇಡ ಅಂದ್ರು ನೀವ್ ಕೇಳಲೇ ಇಲ್ಲ. ಅಣ್ಣ ವಾರ್ನಿಂಗ್ ಕೊಟ್ರು ನಾನ್ ಕೇಳಲಿಲ್ಲ. ನೀವು ಮಾಡಿದ ಅನ್ನ ಥರ ನಮ್ ಮುಖ ಸೀದೋಗಿದೆ ನೋಡಿ. ಈ ಮೆಂಟಲ್ನ ನಂಬೇಡಿ ಅಂದ್ರೆ ನೀವೇ ಕೇಳಲಿಲ್ಲ. ಇದ್ರ ಡೇಟ್ ಎಕ್ಸ್ಪೈರಿ ಆಗಿದೆ. ಇಲ್ದಿದ್ರೆ ನಿಮ್ ಮುಖಗಳು ಸ್ಟೀಲ್ ಪಾತ್ರೆಗಳ ತರ ಹೊಳಿತಿತ್ತು. ತೆಗದ್ ಬಿಟ್ಟ ಅಂದ್ರೆ ಮುಖ ಪಚ್ಚಡಿ ಆಗ್ಬೇಕು. ಆಗ 3 ಜನ ಒಂದೇ ತರ ಇರ್ತೀರಾ. ಅನುಭವಿಸಿ. ಅಜ್ಜಿ, ಈಗಿದಕ್ಕೆ ಏನ್ ಮಾಡೋದು? ಇನ್ನೇನ್ ಮಾಡೋದು? ಏನಾದ್ರೂ ಔಷಧಿ ಇದೆಯೇನೋ ಹುಡ್ಕೋಣ ನಡಿ. ನಿನ್ನ
ಕೈಲಾಶ್ ಅವರೇ, ಕೈಲಾಶ್ ಅವರೇ, ಕೈಲಾಶ್ ಅವರೇ, ಕೈಲಾಶ್ ಅವರೇ, ಯಾರು ಬೇಕಾಗಿತ್ತು? ಕೈಲಾಶ್ ಅವ್ರನ್ನ ಭೇಟಿ ಆಗ್ಬೇಕಿತ್ತು. ಕೆಲ್ಸ ಏನಿತ್ತು? ನಮಸ್ಕಾರ ಕೈಲಾಶ್ ಅವರೇ. ನಮಸ್ಕಾರ. ನಾನು ಕೇಳಿದ ಡೀಟೇಲ್ಸ್ ಎಲ್ಲ ತಂದಿದ್ದೀರಾ? ಹಾ, ತಂದಿದ್ದೀನಿ ಸರ್. ಒಳಗೆ ಬನ್ನಿ. ಓಕೆ ಸರ್. ಕೂತ್ಕೊಳ್ಳಿ. ಹಾ. ರಾಧಿಕಾ, ನಿನ್ಗೊಂದು ವಿಷಯ ಹೇಳಬೇಕು. ಏನ್ರಿ ಅದು? ನೆನ್ನೆ ನಾನು ಆಫೀಸಲ್ಲಿ ಇರಬೇಕಾದ್ರೆ ಅನ್ನೋನ್ ನಂಬರಿಂದ ನನಗೆ ಕಾಲ್ ಬಂತು. ಆ ವ್ಯಕ್ತಿ ಯಾರೋ ನಿನ್ ಬಗ್ಗೆ ಕೇಳ್ದ. ನನ್ ಬಗ್ಗೆನಾ? ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಇಂದ. ಯಾರ ವ್ಯಕ್ತಿ? ಅದೇ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದೆ ನಮ್ ಬೆನ್ ಹಿಂದೆನೆ ಏನೋ ಸಂಚು ನಡೀತಾ ಇದೆ ಅಂತ ನನಗೆ ಅನುಮಾನ ಬಂತು. ಯಾರಿವನು? ಅದೇ ಗೊತ್ತಾಗ್ತಿಲ್ಲ. ಅದಕ್ಕೆ ಇವ್ರಿಗೆ ಹೇಳಿ ಆ ನಂಬರ್ ಯಾರ್ದು ಅಂತ ಎನ್ಕ್ವೈರಿ ಮಾಡಕ್ ಹೇಳಿದ್ದೆ. ಆ ಡೀಟೇಲ್ಸ್ ಎಲ್ಲ ತಂದಿದ್ದಾರೆ. ಆ ಆನಂದ್, ಆ ಡೀಟೇಲ್ಸ್ ಎಲ್ಲ ನೋಡಿ ಹೇಳಿ. ಹಾಗಿದ್ರೆ ರಾತ್ರಿ ನನ್ಗೆ ಮೆಸೇಜಸ್ ಕಳ್ಸಿದ್ ಕೂಡ ಅವರೇ ಆಗಿರ್ಬಹುದಾ? ಕೈಲಾಶ್ ಅವರೇ, ಈ ಫೋನ್ ನಂಬರು JP ನಗರ್ ಡಾಲರ್ಸ್ ಕಾಲೋನಿನಲ್ಲಿರೋ ಅಡ್ರೆಸ್ ಮೇಲಿದೆ. ಓ, ಇಟ್ಸ್ ಓಕೆ. ಆ ಸಿಮ್ ಯಾರ ಹೆಸರಲ್ಲಿದೆ? ಮಲ್ಲಿ. ಕೈಲಾಶ್ ಅವರೇ, ತಗೊಳ್ಳಿ. ನೀವು ಹೇಳಿ. ಮಲ್ಲಿಕಾರ್ಜುನ್ ಅನ್ನೋ ಹೆಸರು ಮೇಲೆ ಸಿಮ್ ಕಾರ್ಡ್ ಇದೆ ಸರ್. ಮಲ್ಲಿಕಾರ್ಜುನ? ಓಕೆ. ಆ ಡೀಟೇಲ್ಸ್ ಕೊಟ್ಟಿರಿ, ನಾನು ನೋಡ್ಕೋತೀನಿ. ಓಕೆ ಸರ್. ನನಗ್ ಕೂಡ ನಿನ್ನೆ ರಾತ್ರಿ ಯಾವುದೋ ನಂಬರ್ನಿಂದ ಮೆಸೇಜ್ ಬಂತು ರೀ. ನಮ್ ಹಿಂದೆ ಯಾವ್ದೋ ದೊಡ್ಡ ಸಂಚೆ ನಡೀತಾ ಇದೆ ರಾಧಿಕಾ. ಅದೇನು ಅಂತ ಕಂಡುಹಿಡಿಬೇಕು. ಛೇ, ಎಷ್ಟು ತಲೆ ಓಡಿಸಿ ಪ್ಲಾನ್ ಮಾಡಿದ್ರು ಈ ಪ್ಲಾನ್ ಕೂಡ ಫೇಲ್ ಆಯ್ತು. ಹೋಗ್ಲಿ ಬಿಡೆ, ಬೀಸೋ ದೊಣ್ಣೆ ತಪ್ಸ್ಕೊಂಡ್ರೆ 100 ವರ್ಷ ಅನ್ನೋ ಹಾಗೆ ಬಚಾವಾದ್ವಿ.
ಆ ಫೋನ್ ನಂಬರ್ ಎಲ್ಲಿ ನಿನ್ ಹೆಸರಲ್ಲಿ ಇದೆಯೋ ಅಂತ ನಾನು ನಿಮ್ಮಪ್ಪ ಹೆದ್ರ ಬಿಟ್ಟಿದ್ವಿ. ಇಷ್ಟೆಲ್ಲ ಪ್ಲಾನ್ ಮಾಡ್ದೊಳಗೆ ಆ ಸಿಮ್ ಕಾರ್ಡ್ಗೆ ಅಡ್ರೆಸ್ ನಂದು ಕೊಡುವಷ್ಟು ದಡ್ಡಿ ಅಲ್ಲಮ್ಮ ನಾನು. ನಾವು ಪ್ರತಿ ಸಲ ಏನಾದ್ರೂ ಪ್ಲಾನ್ ಮಾಡಿದ್ರೆ ಅದು ವರ್ಕ್ ಆಗೋದಿಕ್ ಮುಂಚೆನೆ ಫ್ಲಾಪ್ ಆಗುತ್ತೆ. ರಾಧಿಕನ ಮನೆಯಿಂದ ಓಡ್ಸಕ್ಕೆ ನಮ್ ಕೈಯಿಂದ ಆಗಲ್ವೇನೋ ಅನ್ಸುತ್ತೆ. ಹೋಗ್ಲಿ, ಎಲ್ಲ ಆಸೆ ಬಿಟ್ಟು ಎಲ್ಲಾದ್ರೂ ಹೊರಟು ಹೋಗೋಣ ಅಂದ್ರೆ ನಮ್ಗಂತ ಜಾಗನೂ ಇಲ್ಲ. ಬಿಡ್ದೇನೆ ನಮ್ ಪ್ರಯತ್ನ ನಾವ್ ಮಾಡ್ತಿರ್ಬೇಕಷ್ಟೇ. ನೀವಿಬ್ರು ನಂಬಿಕೆ ಕಳ್ಕೊಂಡ್ರೆ ನಾನಂತೂ ಸುಮ್ನಿರಲ್ಲ. ಭಾವನ್ ಜೊತೆ ನನ್ನ ಮದ್ವೆ ಆಗ್ಲೇಬೇಕು. ಮಲಿ, ಅಬ್ಬಾ, ನನ್ ಸುಂದರವಾಗಿರೋ ಮುಖ ಮತ್ತೆ ವಾಪಸ್ ಸಿಕ್ಬಿಡ್ತು. ಪ್ರಿಯಾ ಮಾಡಿದ ಕೆಲ್ಸಕ್ಕೆ ಜೀವನ ಪೂರ್ತಿ ಆ ಕಪ್ಪು ಮುಖ ಇಟ್ಕೊಂಡ್ ಬದುಕ್ಬೇಕಾಗತ್ತೆ ಅಂತ ಆತಂಕ ಆಗಿತ್ತು. ಭಗವಂತ, ನಿನ್ ದಯೆಯಿಂದ ನನ್ ಮುಖ ಮೊದ್ಲಿನ ತರಾನೇ ಆಗ್ಬಿಡ್ತು. ಅಬ್ಬಾ, ಏನಜ್ಜಿ, ನನ್ನ ನೋಡಿ ಮುಖ ತಿರುಗಿಸ್ಕೊತಿದ್ಯಾ? ಏನೂ ಇಲ್ಲಮ್ಮ, ಅದೇನೋ ನನ್ ಮುಖಕ್ಕೆ ಹಚ್ಚಿ ನನ್ ಮುಖನೇ ಹಾಳು ಮಾಡ್ಬಿಟ್ಟಿದ್ದೆ. ಈ ಸಲ ಏನ್ ಮಾಡ್ತೀಯೋ ಏನೋ ಅಂತ. ಒಂದೊಂದ್ಸಲ ಹಾಗ ಆಗ್ಬಿಡುತ್ತೆ ಅಜ್ಜಿ, ತಲೆ ಕೆಡ್ಸ್ಕೋಬಾರ್ದು. ಇಲ್ಲಿ ನೋಡು, ಯಾರಾದ್ರೂ ಮೊಮ್ಮಗಳ ಮೇಲೆ ಕೋಪ ಮಾಡ್ಕೊತಾರ? ಹಾಯ್, ಕಲೆ ಹೊರಟೋಗಿದೆ. ಇಟ್ಸ್ ಗಾನ್. ಏನೋ ನಂಗೆ ಗೊತ್ತಿರೋ ನಾಟಿ ಔಷಧಿ ಹಚ್ಚಿ ಈ ಕಲೆ ಎಲ್ಲ ಹೋಗೋ ತರ ಮಾಡ್ಕೊಂಡೆ. ಏನಾಯ್ತಜ್ಜಿ? ವಯಸ್ಸಾದ್ಮೇಲೆ ಬರೋ ಈ ಕಾಲ್ ನೋವು ಅವಾಗ ಈ ತರ ಜಾಸ್ತಿ ಆಗ್ಬಿಡತ್ತೆ. ಈ ಮೊಮ್ಮಗಳಿರುವಾಗ ನಿಮ್ಗೆ ಯಾಕೆ ಚಿಂತೆ? ನಾನೊಂದ್ ಕೈ ಹಾಕಿದ್ರೆ ನಿಮ್ ಕಾಲ್ ನೋವು ಚಿಟ್ಕೆ ಹೊಡೆಯಷ್ಟು ಮಾಯ ಆಗುತ್ತೆ. ಬನ್ನಿ ಕೂತ್ಕೊಳ್ಳಿ ಅಜ್ಜಿ, ಬನ್ನಿ. ಅಲ್ಲಿ ನಿಧಾನಕ್ಕೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಲ್ಲಿ ಇಲ್ಲಿ. ಅಮ್ಮ, ಓಕೆನಾ? ಅಯ್ಯೋ, ಹೇ ಮೊಮ್ಮಗನೇ, ಏನು ಯಾಕೋ ಯಾವಾಗ್ಲೂ ಸಿಡ್ಕೊಂಡೇ ಮಾತಾಡ್ತೀಯಾ? ಸ್ವಲ್ಪ ನಗ್ಬೋದಲ್ವಾ? ಇಷ್ಟಕ್ಕೂ ಮನುಷ್ಯಂಗೆ ನಗು ಅನ್ನೋದ್ ವರ ಅಂತ ನಿಮ್ ಮೊಮ್ಮಗಂಗ್ ಗೊತ್ತಾ ಅಜ್ಜಿ? ಆಡ್ಕೊಂಡಿದ್ ಸಾಕು. ಏನಕ್ಕೆ ಕರ್ದೆ ಅಜ್ಜಿ? ನೋಡೋ, ಪ್ರಿಯಾ ಎಷ್ಟ್ ಚೆನ್ನಾಗಿ ನನ್ನ ಕಾಲು ಒತ್ತುತ್ತಿದ್ದಾಳೆ. ನೀನ್ ಯಾವತ್ತಾದ್ರೂ ನನ್ಗೆ ಹೀಗೆ ಕಾಲು ಒತ್ತಿದ್ಯಾ? ನಾನು ಸೇವೆ ಮಾಡಿದ್ಯಾ? ಕಾಲ್ ನೋವ್ತಾ ಇದೆ ಕಣೋ ಅಂದ್ರೆ ಯಾವುದೋ 2 ಇಂಗ್ಲಿಷ್ ಮಾತ್ರೆಗಳನ್ನ ನನ್ನ ಬಾಯಿಯೊಳಗೆ ಹಾಕಿ ಕೈ ತೊಳ್ಕೊಂಡ್ಬಿಡ್ತೀಯ. ಅಷ್ಟಕ್ಕೂ ಅವ್ರು ಬಂದ್ರೆ ತಾನೇ ಅಜ್ಜಿ ಕಾಲೊತ್ತಕ್ಕೆ? ಏನೋ ಈ ದೇವ್ರು 2 ಕಾಲ್ ಕೊಟ್ಟಿರೋದಕ್ಕೆ ನಡೀತಾ ಇರೋದಷ್ಟೇ. ಕೈಗಳು ಕೊಟ್ಟಿರೋದಕ್ಕೆ ತಿಂತಾ ಇರೋದು, ಕಣ್ಗಳು ಕೊಟ್ಟಿರೋದಕ್ಕೆ ನಿದ್ದೆ ಮಾಡ್ತಿರೋದು. ಅಷ್ಟೇ ಅಂತೀಯಾ? ಅಷ್ಟೇನಾ ಅಂತ ಇನ್ನೂ ಕೇಳ್ತಿದ್ದೀರಲ್ಲ ಅಜ್ಜಿ? ಅವ್ರಿಗೆ ನಿಜವಾಗ್ಲೂ ದಮ್ಮಿದ್ರೆ ನಿಮ್ ಕಾಲ್ ಒತ್ಲಿ ನೋಡೋಣ. ಓವರ್ ಆಕ್ಷನ್ ಮಾಡ್ಬೇಡ ಪ್ರಿಯಾ, ನಾನು ಒತ್ತಲ್ಲ. ನೋಡಿದ್ಯಾ ನಿಮ್ ಮೊಮ್ಮಗನ್ ಕೈಲಾಗಲ್ಲ ಅಂತ ತಪ್ಪಿಸ್ಕೊಳ್ಳೋಕೆ ಸಿಟ್ಟನ್ನ ಒಂದ್ ನೆಪ ಮಾಡ್ಕೊಳ್ತಿದ್ದಾನಷ್ಟೇ. ಏಯ್, ನೀನ್ ಹೆಂಡತಿ ಹೀಗ್ ಹೇಳ್ತಿದ್ರೆ ಆ ಹಠಕ್ಕಾದ್ರೂ ನೀನ್ ನನ್ ಕಾಲ್ ಒತ್ತಬಾರ್ದೇನೋ? ನಿಂಗೆಲ್ಲಾ ಕೆಲ್ಸ ಬರುತ್ತೆ ಅಂತ ಸಾಬೀತ್ ಮಾಡ್ಕೋಬೋದಲ್ವಾ? ಹೇಳಿಲ್ವಾ ಅಜ್ಜಿ ಅವ್ರ ಕೈಲಾಗಲ್ಲ ಅಂತ?
ನಾನಿವಾಗ ಅಜ್ಜಿ ಕಾಲು ಒತ್ತಬೇಕು ಅಷ್ಟೇ ತಾನೇ? ಆಹಾ, ನೀವಿಬ್ರು ಈ ಕಾಲು ಒತ್ತುತ್ತಾ ಇದ್ರೆ ನೋಡಕ್ ಎಷ್ಟ್ ಚೆನ್ನಾಗಿದೆ ಕಣೋ.